ಕರುನಾಡು ಟೈಮ್ಸ್ ಚಾನಲ್ ಹಾಗೂ ಯೂಟ್ಯೂಬ್, ಫೇಸ್ಬುಕ್, ಇನ್ಸ್ಟಾಗ್ರಾಂ ಪೇಜ್ನಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಕರೆ ಮಾಡಿ. ಅಂತೂ ಇಂತೂ ರಾಮನಗರ ಜಿಲ್ಲಾಸ್ಪತ್ರೆಯ ರೇಡಿಯಾಲಜಿಸ್ಟ್ ಡಾಕ್ಟರ್ ಶಶಿ ಎಸ್.ಎಲ್. ಅಮಾನತುಗೊಂಡಿದ್ದಾರೆ. ಶಿಸ್ತು ಪ್ರಾಧಿಕಾರ ಮತ್ತು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳ ಇಲಾಖೆಯ ಆಯುಕ್ತರು ಇವರನ್ನು ಸಸ್ಪೆಂಡ್ ಮಾಡಿದ್ದಾರೆ. ಸಾಕ ಇವರಿಗೆ ಸಂಪರ್ಕದಲ್ಲಿ ಬಂದಂತಹ ಲಕ್ಷ್ಮಿ, ಅದಾದ ನಂತರ ಶಾರದಮ್ಮ ಮತ್ತು MS ಅಂದರೆ ಮೆಡಿಕಲ್ ಸೂಪರಿಂಟೆಂಡೆಂಟ್, ಇವರೆಲ್ಲರ ವಿಚಾರಣೆ ಯಾವಾಗ, ಇವರಿಗೆ ಯಾವ ರೀತಿಯಾಗಿ ಕಾನೂನು ಒಳಪಡುತ್ತೆ, ಕಾನೂನಿಗೆ ಇವ್ರನ್ನ ಯಾವ ರೀತಿಯಾಗಿ ಒಳಪಡಿಸ್ತಾರೆ, ವಿಚಾರಣೆ ಹೇಗೆ ಮಾಡ್ತಾರೆ. ಸೊ ಕೇವಲ ರೇಡಿಯಾಲಜಿಸ್ಟ್ನ ಸಸ್ಪೆಂಡ್ ಮಾಡಿದ್ರೆ ಸಾಕ. ಹೌದು, ಇತ್ತೀಚೆಗೆ ಗಮನ ಹರಿಸಿದಂಥ ಸಂದರ್ಭದಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಅತ್ಯಧಿಕವಾಗಿ, ತದನಂತರ ಪಕ್ಕದ ಜಿಲ್ಲೆ ರಾಮನಗರ, ಇಂದಿನ ಬೆಂಗಳೂರು ದಕ್ಷಿಣ ಜಿಲ್ಲೆಗೆ ವ್ಯಾಪಿಸಿಕೊಂಡಿದ್ದಂತಹ ಭ್ರೂಣ ಪತ್ತೆ ಮತ್ತು ಹತ್ಯೆ ವಿಚಾರವಾಗಿ ಬಹಳ ಸದ್ದು ಮಾಡಿದಂಥ ಸುದ್ದಿ ಅಂದರೆ ಭ್ರೂಣ ಪತ್ತೆ ಮತ್ತು ಹತ್ಯೆ. ಹಾಗಾಗಿ ರಾಮನಗರ ಜಿಲ್ಲಾ ಆಸ್ಪತ್ರೆ ಅಂದರೆ ಬೆಂಗಳೂರು ದಕ್ಷಿಣ ಜಿಲ್ಲೆಗೆ ಸಂಬಂಧಪಟ್ಟಂತಹ ರಾಮನಗರ ಜಿಲ್ಲಾ ಕೇಂದ್ರದ ಜಿಲ್ಲಾ ಆಸ್ಪತ್ರೆಯಲ್ಲಿ ರೇಡಿಯಾಲಜಿಸ್ಟ್ ಡಾಕ್ಟರ್ ಶಶಿ ಎಸ್.ಎಲ್. ರವರು ಭ್ರೂಣ ಪತ್ತೆ ಮಾಡಿ, ತದನಂತರ ಬೆಂಗಳೂರಿನ ಆಸ್ಪತ್ರೆಯಲ್ಲಿ ಹಾಗೆ 26 ವರ್ಷದ ಮಹಿಳೆಗೆ ಗರ್ಭಪಾತ ಮಾಡಿಸುವಂಥ ಸಂದರ್ಭದಲ್ಲಿ ಅತ್ಯಧಿಕ ರಕ್ತ ಹೋದಂಥ ಸಂದರ್ಭದಲ್ಲಿ ಆಕೆ ಸಾವು ನಡುವಿನ ಹೋರಾಟದ ಸಂದರ್ಭದಲ್ಲಿ ಈ ವಿಷಯ ಬೆಳಕಿಗೆ ಬಂದಿದೆ. ಆಗ ಆಕೆ ಕೊಟ್ಟ ಹೇಳಿಕೆಗಳ ನಂತರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ಮತ್ತಿತರ ತಂಡದವರು ಭೇಟಿ ಮಾಡಿ ಪರಿಶೀಲನೆ ನಡೆಸಿದ್ದಾರೆ. ಪರಿಶೀಲನೆ ನಡೆಸಿದ ನಂತರ 23/8/2025 ಬೆಳಗ್ಗೆ ಕರೆದುಕೊಂಡು ಹೋಗಕ್ಕೆ ಹೇಳಿರ್ತಾರೆ. ತದನಂತರ 2 ಗಂಟೆಗೆ ಅಲ್ಲಿ ಆಸ್ಪತ್ರೆ ಬರೋಕ್ಕೆ ಹೇಳಿರ್ತಾರೆ. ಸರ್ವರ್ ಡೌನ್ ಅಂತ ಹೇಳಿ ಅದು ಮೈನಸ್ ಆಗುತ್ತೆ. ಅದಾದ ನಂತರ ಲಕ್ಷ್ಮಿ ಎಂಬ ಮಹಿಳೆಯ ರೇಡಿಯಾಲಜಿಸ್ಟ್ ಕಡೆಯವರು ನಮಗೆ ಗೊತ್ತು ಅಂತ ಹೇಳ್ಕೊಂಡಿರುವಂಥ ಲಕ್ಷ್ಮಿ, ರೇಡಿಯಾಲಜಿಸ್ಟ್ ಚೆನ್ನಾಗಿ ಗೊತ್ತು ಅನ್ನುವಂಥ ಶಾರದಮ್ಮ, ಇವರ ಸಂಪರ್ಕದ ಮೂಲಕ ರಾಮನಗರ ಜಿಲ್ಲಾಸ್ಪತ್ರೆಯಲ್ಲಿ ಭ್ರೂಣ ಪತ್ತೆಯನ್ನ ಮಾಡಿರ್ತಾರೆ. ಅದನ್ನ ಆ ತಂಡ ಬಂದಂತ ಸಂದರ್ಭದಲ್ಲಿ ಕಂಪ್ಲೀಟ್ ಆಗಿ ಯಾವ ಸಂದರ್ಭ ಅಂತ ಅಂದ್ರೆ 23/8/2025 ಸುಮಾರು 3:37 ಸಮಯದಲ್ಲಿ ಆ ಮಹಿಳೆಗೆ ಸ್ಕ್ಯಾನಿಂಗ್ ಮಾಡಿರೋದು ದೃಢಪಟ್ಟಿರುತ್ತೆ. ಇದಾದ ನಂತರವೇ ಆಕೆ ಬೆಂಗಳೂರಿನಲ್ಲಿ ಗರ್ಭಪಾತ ಮಾಡಿಸ್ಲಿಕ್ಕೆ ಹೋಗಿರುವಂಥದ್ದು. ಅದಾದ ನಂತರ ಲಕ್ಷ್ಮಿ ಮತ್ತೆ ಶಾರದಮ್ಮರ ಜೊತೆಗೆ ರೇಡಿಯಾಲಜಿಸ್ಟ್ ಶಶಿ ಅವರ ಜೊತೆಗೆ ಶಾರದಮ್ಮರವರ ಪತಿ 19,000 ರೂಪಾಯಿ ಹಣವನ್ನ ಇಸ್ಕೊಂಡಿದ್ದಾರೆ. ಈ 19,000 ಅಷ್ಟೇನಾ? ಇದು ಯಾವ ಮೂಲಕ ಬಂತು, ಯಾರ ಮೂಲಕ ಬಂತು, ಇದು ಯಾರ್ಯಾರಿಗೆ ಹೋಯ್ತು? ಶಾರದಮ್ಮನಿಗೆ ಹೋಯ್ತಾ, ಲಕ್ಷ್ಮಿಗೆ ಬಂತ, ಶಾರದಮ್ಮರ ಪತಿಗೆ ಹೋಯ್ತಾ, ರೇಡಿಯಾಲಜಿಸ್ಟ್ ಡಾಕ್ಟರ್ ಶಶಿಗೆ ಹೋಯ್ತಾ, ಅದಕ್ಕೂ ಮೇಲ್ಪಟ್ಟಂತ ವೈದ್ಯರಿಗೆ ಸಂಬಂಧಪಟ್ಟಂತೆ ಏನಾದರೂ ಆಗಿದೆಯಾ? ಇದರ ವಿಚಾರಣೆ ಏನಾಗಿದೆ ಎನ್ನುವುದು ಸ್ಪಷ್ಟವಾಗಿ ಸಾರ್ವಜನಿಕರಿಗೆ ತಿಳಿಯಬೇಕಾಗಿದೆ. ಈ ಹಿನ್ನೆಲೆಯಲ್ಲಿ 1ನೇ ತಾರೀಕಿಂದನೇ ಜಾರಿಗೆ ಬರುವಂತೆ ಡಾಕ್ಟರ್ ಶಶಿ ಎಸ್.ಎಲ್. ರವರನ್ನ ಸಸ್ಪೆಂಡ್ ಮಾಡಲಾಗಿದೆ. ಆದರೆ ಇವರೆಲ್ಲರ ವಿಚಾರಣೆ ಒಳಪಡಿಸಿದಾಗ ಮಾತ್ರ ಸತ್ಯಾಂಶ ಹೊರಬರಲಿದೆ. ಈ ರೀತಿಯ ಎಷ್ಟು ಪ್ರಕರಣಗಳು ಬೆಳಕಿಗೆ ಬರಬಹುದು ಎನ್ನುವಂಥದ್ದು ಸಹ ಖಚಿತ ಆಗುತ್ತೆ. ಆ ಹಿನ್ನೆಲೆಯಲ್ಲಿ ಸಂಬಂಧಪಟ್ಟಂತ ಅಧಿಕಾರಿಗಳು ಶೀಘ್ರವಾಗಿ ಎಚ್ಚೆತ್ತುಕೊಂಡು ಇವರೆಲ್ಲರನ್ನ ಬಂಧಿಸಿ ವಿಚಾರಣೆಗೊಳಪಡಿಸಿದಾಗ ಸತ್ಯಾಂಶ ಬಯಲಾಗುತ್ತೆ. ಇವತ್ತಿನ 20ನೇ ಶತಮಾನದಲ್ಲೂ ಸಹ ನಾವಿನ್ನು ಹೆಣ್ಣು ಭ್ರೂಣ ಪತ್ತೆ ಮತ್ತು ಹತ್ಯೆ ವಿಚಾರವಾಗಿ ನೆನೆಸ್ಕೊಳ್ಳೋಕೆ ಆಗದೇ ಇರುವಂಥ ಒಂದು ಸಂಕಷ್ಟ ಅಂತ ಹೇಳ್ಬೋದು. 20ನೇ ಶತಮಾನದಲ್ಲಿವೆ. ಹೆಣ್ಣು ಬೇಡ ಅನ್ನೋದಾದ್ರೆ, ಹೆಣ್ಣು ಎಲ್ಲದಕ್ಕೂ ಬೇಕು, ಮಗುವಾಗಿ ಬೇಡ ಅನ್ನೋದಾದ್ರೆ ನಾವಿನ್ನು ಯಾವ ಸಮಾಜದಲ್ಲಿ ಇದ್ದೀವಿ ಅನ್ನುವಂಥದ್ದು ಎಲ್ಲರನ್ನು ಕಾಡುವಂಥ ಪ್ರಶ್ನೆ. ಶೀಘ್ರವಾಗಿ ಈ ತನಿಖೆ ಆಗಬೇಕು, ಅವರೆಲ್ಲರನ್ನ ಬಂಧಿಸಬೇಕು ಅಂತೇಳಿ ಸಾರ್ವಜನಿಕರ ಆಗ್ರಹವೂ ಸಹ ಆಗಿದೆ. ಆದರೆ ಬಹಳ ಮುಖ್ಯವಾಗಿ ಡಾಕ್ಟರ್ ಶಶಿ ಎಸ್.ಎಲ್. ಅನ್ನೋರು ಹಿಂದೆ ಮಾಡಿದಂಥ ಸುದ್ದಿಗೆ ಸಂಬಂಧಪಟ್ಟಂತೆ ಹೇಳೋದಾದ್ರೆ, ಚನ್ನಪಟ್ಟಣದಲ್ಲಿ ರೇಡಿಯಾಲಜಿಸ್ಟ್ ಆಗಿದ್ದಂಥ ಸಂದರ್ಭದಲ್ಲೂ ಸಹ ಆಕೆಗೆ ನೋಟಿಸ್ ಕೊಟ್ಟಿರ್ತಾರೆ. ಆ ಅಮ್ಮನಿಗೆ ರಾಮನಗರದಲ್ಲೇ ನೋಟಿಸ್ ಕೊಟ್ಟಿರ್ತಾರೆ. ಇದು ಫೈನಲ್ ಆಗಿ 3ನೇ ಸರಿ ನೇರವಾಗಿ ಅಂದ್ರೆ ಅಲ್ಲಿ ವರದಿ ಪ್ರಕಾರದ ಸಿಕ್ಕಾಕೊಂಡಿದ್ದಾರೆ. ಸೋಷಿಯಲ್ ಮೀಡಿಯಾನ ಇದುವರೆಗೂ ಬಳಸಲ್ಲ, ಯಾವುದೇ ಇವೆಂಟ್ ಅಲ್ಲಿ ಆ ಅಮ್ಮ ಭಾಗವಹಿಸಲ್ಲ. ಆ ಅಮ್ಮನ ಒಂದು ಫೋಟೋ ಫೇಸ್ಬುಕ್ ಇರ್ಬೋದು, ಇನ್ಸ್ಟಾಗ್ರಾಮ್ ಇರ್ಬೋದು, ವಾಟ್ಸಪ್ ಇರ್ಬೋದು, ಆಕೆ DP ನಲ್ಲಿ ಇರ್ಬೋದು, ಯಾವುದೇ ರೀತಿಯಲ್ಲೂ ಅಥವಾ ಕಾರ್ಯಕ್ರಮದಲ್ಲಿ ಜಿಲ್ಲಾ ಆಸ್ಪತ್ರೆ ನಡೆಸುವಂತ ಯಾವುದೇ ಕಾರ್ಯಕ್ರಮದಲ್ಲಿ ಆ ಅಮ್ಮ ಬಹುತೇಕ 99% ಭಾಗಿಯಾಗಿದೆ. ಎಲ್ಲೂ ಆ ಫೋಟೋ ವೈರಲ್ ಆಗಲ್ಲ. ಇದು ಅವರು ಯಾವ ಮಟ್ಟಿಗೆ ಇನ್ನೂ ಎಷ್ಟೆಲ್ಲ ಮಾಡಿರ್ಬೋದು ಅನ್ನುವಂಥದ್ದು ಈ ನಿಟ್ಟಿನಲ್ಲಿ ಸಾಮಾಜಿಕ ಜಾಲತಾಣ ಬಳಸ್ತಾ ಇರುವಂತ ಸಂದರ್ಭನ ನೋಡಿದಾಗ ನಮಗೆ ಗಮನಕ್ಕೆ ಬರ್ತಿದೆ. ಇವೆಲ್ಲದರ ತನಿಖೆ ಆಗಬೇಕು. ತನಿಖೆಯಾಗಿ ಈ ತರ ಹೆಣ್ಣು ಮಗು ಬೇಡ ಅನ್ನುವಂಥವ್ರಿಗೆ, ಮತ್ತೆ ಈ ಹೆಣ್ಣು ಮಗು ಕೇವಲ ಆಕೆಗೆ ಹುಷಾರಿಲ್ಲ ಅಂತೇಳಿ ಏನಿದ್ದಾರೆ ಹೆಸರನ್ನ ಹೇಳಲಿಕ್ಕೆ ನಾನು ಇಷ್ಟಪಡಲ್ಲ. ಕೇವಲ 26 ವರ್ಷ, ಮೂಲ ಬೆಂಗಳೂರು, ಅವರನ್ನು ಸಹ ವಿಚಾರಣೆಗಳು ಒಳಪಡಿಸ್ಬೇಕು. ಅವ್ರಿಗೆ ಮೂಲ ಮಾಹಿತಿ ಎಲ್ಲಿಂದ ಬಂತು ಅನ್ನುವಂಥದ್ದು ಸಹ ತಗೋಬೇಕು.
ಈ ರೀತಿಯ ಶಿಕ್ಷೆಗೆ ಒಳಪಟ್ಟಾಗ ಮಾತ್ರ ಸಮಾಜದಲ್ಲಿ ಒಂದಷ್ಟು ಹೆಣ್ಣಿನ ಬಗ್ಗೆ ಗೌರವ ಬರ್ತದೆ ಅಂತೇಳಿ ನಾನು ಸಾರ್ವಜನಿಕರ ಪರವಾಗಿ ಆಗ್ರಹ ಮಾಡ್ತೇನೆ. ಮತ್ತೊಮ್ಮೆ ಮತ್ತೊಂದು ವಿಚಾರವಾಗಿ ತಮ್ಮ ಮುಂದೆ ನಮಸ್ಕಾರ.